ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಇಂದಿನಿಂದ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ರಾಜ್ಯ ಸರ್ಕಾರವು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವಿಧೇಯಕ 2026ಕ್ಕೆ ಅಧಿಕೃತವಾಗಿ ಅನುಮೋದನೆ ನೀಡಿದೆ. ಈ ಮಹತ್ವದ ತಿದ್ದುಪಡಿ ಮೂಲಕ ಇನ್ಮುಂದೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಇವಿಎಂ ಯಂತ್ರಗಳ ಸದ್ದು ಕೇಳಿಸೋದಿಲ್ಲ. ಬದಲಾಗಿ ಹಳೆ ಕಾಲದ ಮತಪತ್ರಗಳು ಅಂದ್ರೆ ಬ್ಯಾಲೆಟ್ ಪೇಪರ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಚುನಾವಣಾ ಪಾರದರ್ಶಕತೆಯ ಹೆಸರಿನಲ್ಲಿ ಸರ್ಕಾರ ತಂದಿರುವಂತಹ ಈ ಬದಲಾವಣೆ ಈಗ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವೇನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದ 3 ಸ್ತರದ ಪಂಚಾಯತ್ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ಸರ್ಕಾರ ಐತಿಹಾಸಿಕ ತಿದ್ದುಪಡಿ ತಂದಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಮತಪತ್ರವನ್ನ ಬಳಸೋದಕ್ಕೆ ನಿರ್ಧರಿಸಿದಂತಹ ಸರ್ಕಾರ ಈಗ ಅದೇ ಮಾದರಿಯನ್ನ ಹಳ್ಳಿಗಳ ಚುನಾವಣೆಗೂ ಕೂಡ ವಿಸ್ತರಿಸಿದೆ. ಈ ಹೊಸ ವಿಧೇಯಕದ ಅನ್ವಯ ರಾಜ್ಯದ 6,000ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳ ವಾರ್ಡ್ಗಳಲ್ಲಿ ಮತದಾರರು ಇನ್ನು ಮುಂದೆ ಬ್ಯಾಲೆಟ್ ಪೇಪರ್ ಮೂಲಕವೇ ತಮ್ಮ ಪ್ರತಿನಿಧಿಗಳನ್ನ ಆರಿಸಲಿದ್ದಾರೆ. ಈ ಹೊಸ ವಿಧೇಯಕದ ಪ್ರಮುಖ ಅಂಶಗಳೇನು, ಪಂಚಾಯತ್ ಚುನಾವಣಾ ವ್ಯವಸ್ಥೆಯಲ್ಲಿ ಆಗಲಿರುವಂತಹ ಬದಲಾವಣೆಗಳೇನು ಅಂತ ನೋಡೋದಾದ್ರೆ, ಮೊದಲನೆಯದು ಬ್ಯಾಲೆಟ್ ಪೇಪರ್ ಬಳಕೆಗೆ ಕಾನೂನುಬದ್ಧ ಮುದ್ರೆ. ಎರಡನೇದು ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಇದು ಅನ್ವಯ ಆಗುತ್ತೆ. ಮತ್ತೆ GBA ಮಾದರಿಯಲ್ಲೇ ರಾಜ್ಯದಾದ್ಯಂತ ಇದು ಜಾರಿಗೆ ಬರುತ್ತೆ. 2026ರ ಪಂಚಾಯತ್ ಚುನಾವಣಾ ಕಣದಲ್ಲಿ ಈ ಬಾರಿ ದೊಡ್ಡ ಬದಲಾವಣೆ ಕಾಣಲಿದೆ. ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗೂ ಕೂಡ ಬ್ಯಾಲೆಟ್ ಪೇಪರ್ ಬಳಸಲು ಅವಕಾಶವನ್ನ ನೀಡುವಂತೆ ಕಾಯಿದೆಗೆ ತಿದ್ದುಪಡಿಯನ್ನು ತರಲಾಗಿದೆ. ಇವಿಎಂಗಳ ಮೇಲಿನ ಜನರ ಅನುಮಾನವನ್ನ ನಿವಾರಿಸೋದಕ್ಕೆ ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ವಿಶ್ವಾಸವನ್ನ ಮೂಡಿಸೋದಕ್ಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಸರ್ಕಾರ ಪ್ರತಿಪಾದಿಸಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಒಬ್ಬ ಮತದಾರ ಹಲವು ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತಹ ವ್ಯವಸ್ಥೆ ಇರುತ್ತದೆ. ಇಂತಹ ಸಂದರ್ಭದಲ್ಲಿ ಇವಿಎಂ ಬಳಕೆಗಿಂತ ಮತಪತ್ರಗಳ ಬಳಕೆಯೇ ಹೆಚ್ಚು ಸೂಕ್ತ ಮತ್ತು ಸರಳ ಅನ್ನುವಂಥದ್ದು ಸರ್ಕಾರದ ವಾದ. ಈಗಾಗಲೇ ಕರಡು ಸಿದ್ಧಪಡಿಸಲಾಗಿದ್ದು, ಮುಂಬರುವಂತಹ ಜೂನ್ ಒಳಗಾಗಿ ನಡೆಯಲಿರುವಂತಹ ಪಂಚಾಯತ್ ಸಮರಕ್ಕೆ ಈ ಹೊಸ ನಿಯಮವೇ ಅನ್ವಯ ಆಗಲಿದೆ. ಈ ವಿಧೇಯಕಕ್ಕೆ ಅನುಮೋದನೆ ಸಿಕ್ಕ ಬೆನ್ನಲ್ಲೇ ರಾಜ್ಯ ಚುನಾವಣಾ ಆಯೋಗವು ಮತಪತ್ರಗಳ ಮುದ್ರಣ ಮತ್ತು ಮತಪೆಟ್ಟಿಗೆಗಳ ಸಂಗ್ರಹಣೆಗೆ ಸಿದ್ಧತೆಯನ್ನು ಆರಂಭಿಸಿದೆ. ಆದರೆ ವಿರೋಧ ಪಕ್ಷಗಳು ಈ ನಿರ್ಧಾರವನ್ನ ಟೀಕಿಸ್ತಾ ಇದ್ದು, ಇದು ಆಧುನಿಕ ಯುಗದಿಂದ ಮತ್ತೆ ಹಳೆ ಪದ್ಧತಿಗೆ ಮರಳುವಂತಹ ಪ್ರಯತ್ನ ಅಂತ ಆರೋಪ ಮಾಡ್ತಾ ಇವೆ. ಒಟ್ನಲ್ಲಿ ಕರ್ನಾಟಕದ ಹಳ್ಳಿಗಳಲ್ಲಿ ಇನ್ನು ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಕ್ರಾಂತಿ ಶುರುವಾಗಲಿದೆ. ಸರ್ಕಾರದ ಈ ನಡೆ ಚುನಾವಣಾ ಪಾರದರ್ಶಕತೆ ತರುತ್ತಾ ಅಥವಾ ಮತ ಎಣಿಕೆಯ ವಿಳಂಬಕ್ಕೆ ಕಾರಣವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.